ನಮಸ್ಕಾರ ವೀಕ್ಷಕರೇ, ದಾಂಡೇಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕ್ಯಾಶ್ ಆನ್ ಡೆಲಿವರಿ ಅನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ಕ್ಯಾಶ್ ಆನ್ ಡೆಲಿವರಿ ಇಲ್ಲಿ ಹೇಳ್ತಾರಲ್ಲ, ಪಾರ್ಸಲ್ ತಗೊಂಡ್ಮೇಲೆ ದುಡ್ಡು ಕೊಡೋದು ಅಂತ ಹೇಳಿ. ಇಲ್ಲಿ ಡೆಲಿವರಿಗೆ ಅಂತ ಹೋಗಿರ್ತಾರೆ, ಅಲ್ಲಿ ಒಂದೊಂದು ಸತಿ ಸಿಸರಿಯನ್ ಅಂತ ಆಗ್ತದೆ. ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿ ವಿಶೇಷವಾಗಿ ಈ ಡಾಕ್ಟರ್ಗೆ ಬಾಕಿದವ್ರಿಗೆ ಪಗಾರ ಕೊಟ್ಟು ಸರ್ಕಾರದಿಂದ ಬರ್ಸ್ತಿರ್ತದೆ. ಬಡವರಿಗೋಸ್ಕರ ಅಂತ ಹೇಳ್ಬೋದು ಒಂದು ರೀತಿಯಿಂದ. ಅಲ್ಲಿ ಒಳ್ಳೊಳ್ಳೆ, ಯಾಕಂದ್ರೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಹಂಗಿದಾವೆ ಅಂತ ಹೇಳೋದಿಲ್ಲ. ಹೆಚ್ಚು ನಿಮಗೆ ಲಾಸ್ಟ್ ಟೈಮ್ ನಾವು ಧಾರವಾಡದಲ್ಲಿ ಕೂಡ ಕ್ಯಾಶ್ ಆನ್ ಡೆಲಿವರಿ ಅಂತ ಹಾಕಿದ್ವಿ. ಖುಷಿಯಿಂದ ಕೊಡೋದು, ಹಿಂಸೆಯಿಂದ ಇಸ್ಕೊಳ್ಳೋದು, ಹಿಂಸೆ ಪಡಿಸಿ ಇಸ್ಕೊಳ್ಳೋದು ಬೇರೆ ಬೇರೆ. ಇಲ್ಲಿ ಬಡವರಿಗೆ, ದಿನಗೂಲಿ ನೌಕರರಿಗೆ, ಹಾಗೆ ತುತ್ತಿನ ಚೀಲವನ್ನ ತುಂಬಿಸಿ ಅವತ್ತಿಂದ ಅವತ್ತೇ ದುಡ್ಡು ತಿನ್ನೋರಿಗೆ ಏನಾದ್ರೂ ಒಂದು 10,000 ರೂಪಾಯಿ ಕೊಡಬೇಕಾಗಿ ಬಂತು ಡೆಲಿವರಿ ಟೈಮ್ನಲ್ಲಿ ಅಂತಂದ್ರೆ ಲಬಲು. ಅಲ್ಲಿ ಡೆಲಿವರಿ ಆಯಿತು ಅಂದ್ರೆ ಇದೊಂದು ಇಲ್ಲಿಂದ ಡೆಲಿವರಿ 5%, 10% ಅಂತ ಹೇಳಿ ಬಡ್ಡಿಯಿಂದ ತಂದು ಇವರ ಹೆಣಕ್ಕೆ ಬಡಿಯಬೇಕು. ಇಲ್ಲಿ ಒಬ್ಬ ವ್ಯಕ್ತಿ, ಆತ ಹೆಸರು ಹೇಳಲಿಕ್ಕೆ ಅಂತ ಹೇಳಿ ಸ್ವಲ್ಪ ಕಷ್ಟಪಡ್ತಾನೆ. ಆತನ ಮಿಸ್ಸಸ್ಸಿಗೆ ಮೊನ್ನೆ ಸೀಸರಿಯನ್ನೇ ಆಯ್ತು. ಆತನ ತೊಳಲಾಟ ಒದ್ದಾಟ ಯಾವ ರೀತಿ ಇರುತ್ತೆ ಅಂತಂದ್ರೆ ಮುಂದೆ ಬಂದು ಹೇಳಲಿಕ್ಕೆ ಕಷ್ಟ ಆತಗೆ. ಆತನ ಸ್ನೇಹಿತ ಲೋಕೇಶ್ ಅನ್ನೋರ್ಗೆ ಆತ ಮಾತಾಡ್ತಾನೆ, ಅಣ್ಣ ನಂದು ನನ್ನ ಹೆಂಡತಿಗೆ ಗಂಡು ಮಗು ಡೆಲಿವರಿ ಆಯ್ತು. ಲೋಕೇಶ್ ಅವ್ರು ಕೇಳ್ತಾರೆ, ಹಂಗಾದ್ರೆ ನಮ್ಮ ಕಡೆ ಹೇಳ್ತಾರಲ್ಲ, ಹೆಣ್ಣಾದ್ರೆ ಜಿಲೇಬಿ ಗಂಡಾದ್ರೆ ಪೇಡ ಅಂತೇಳಿ ನನಗೆ ಪೇಡ ಕೊಡು. ಆತ ಹೇಳ್ತಾನೆ, ಡಬ್ಬುಲ್ ಏದು, ಎಲ್ಲೇ ದುಡ್ಡ ಇಲ್ಲ, ಎಲ್ಲ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಟ್ಟು ಬಂದಿದ್ದೀನಿ, ಖಾಲಿ ಆಗಿದೆ, ಹಿಂಗೆ ಕೊಡಬೇಕು ಅಂತ ಹೇಳಿ. ಆತ ಏನ್ ಮಾಡ್ತಾನೆ, ಲೋಕೇಶ್ ಅದನ್ನ ರೆಕಾರ್ಡ್ ಮಾಡ್ಕೊಳ್ತಾರೆ. ರೆಕಾರ್ಡ್ ಮಾಡ್ಕೊಂಡು ಏನಾಯ್ತು ಇಲ್ಲಿ, ಆತನ ಪರಿಸ್ಥಿತಿ ಏನಿತ್ತು ಅಂತ ಹೇಳಿ ಒಂದು ಸಣ್ಣ. ಯಾಕಂದ್ರೆ ಇಲ್ಲಿ ಲೋಕೇಶ್ ಹೋರಾಟಗಾರರು ಗರುಡ ಟಿವಿ ಜೊತೆಗೆ ಒಂದು 2-3 ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾಗಿದ್ರು ಕೂಡ. ಈಗ ಅವ್ರು ಹೇಳ್ತಾರೆ, ಸರ್ ಆತ ಹೇಳಿಕ್ಕೆ ಹೆದರ್ತಾನೆ ಸರಿ, ಸರ್ಕಾರಿ ಆಸ್ಪತ್ರೆಯ ಈ ಸಮಸ್ಯೆಗಳು ವಿಶೇಷವಾಗಿ ಉತ್ತರ ಕನ್ನಡದಲ್ಲಿ ಈಗ ಕಾರವಾರ ಡಿಸ್ಟಿಕ್ಕಿಗೆ ಇಲ್ಲಿ ಏನಿ ಬರುತ್ತೆ. ಹೆಂಗೆ ಅಂದ್ರೆ, ಅಂಕೋಲ ಹತ್ರ ಹೋದ್ರೆ ಅಲ್ಲಿ ಗೈನಕಾಲಜಿಸ್ಟೇ ಇಲ್ವೇ. ನಾವು ಗುಂಡೂರಾಯ ಸರ್ನ ಕೇಳ್ತೇವೆ, ಸರ್ ಇಲ್ಲಿ ಏನಾದರೂ ಆಯ್ತು, ಸಮಸ್ಯೆ ಆಯ್ತು ಅಂದ್ರೆ ಹೆಣ್ಮಕ್ಳಿಗೆ ತೊಂದರೆ, ಕಾರವಾರಕ್ಕೆ ಹೋಗ್ಬೇಕು, ಇನ್ನೊಂದ್ ಕಡೆ ಹೋಗ್ಲಿಕ್ಕೆ ಅಂತ ಹೇಳಿ ಎಲ್ಲರಿಗೂ ಎಲ್ಲಿ ಅನುಕೂಲ ಇರ್ತದೆ. ವಿಶೇಷವಾಗಿ ಅದು ಕಾಡಿನ ಏರಿಯಾ, ಗೈನಕಾಲಜಿಸ್ಟ್ ಇಲ್ಲಿ ಬೇಕು. ಬದ್ದ ಇಲ್ಲಿ ಶುಶ್ರೂಷೆ ಮಾಡೋರು ಮೈಯಲ್ಲಿ ದೇವರು ಬರ್ತಾ ಇದ್ದಾರೆ ಅಂತ ಹೇಳಿ ಮೊನ್ನೆ ನಾವೇ ತೋರಿಸಿದ್ವಿ. ಜೊತೆಗೆ ಈಗ ಅವರು ಸುಧಾರಿಸಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಕೂಡ ಬಂತು. ಹಾಗೆ ಒಂದು ವರದಿಯನ್ನ DHO ಅವ್ರು ಕೇಳಿದರೆ, ನಮ್ಮ ಈ ಗರುಡ ಟಿವಿ ವರದಿಯನ್ನ ಉಲ್ಲೇಖ ಮಾಡಿದೆ. ಸರ್ಕಾರಿ ಆಸ್ಪತ್ರೆಯ ಕೆಲವೊಂದು ಹಗರಣಗಳನ್ನ ಗರುಡ ಎಳೆಯಾಗಿ ಬಿಚ್ಚಲಿಕ್ಕೆ ಈಗ 2025ರಲ್ಲಿ ರೆಡಿಯಾಗಿದೆ. ನಮ್ಮ ಬಳಿ ಇಷ್ಟೊಂದು ದಾಖಲೆ ಇದೆ. ಅದು ಯಾವುದೇ ಊರಾಗ್ಲಿ, ಯಾಕಂದ್ರೆ ಇಲ್ಲಿ ಪೋಲಾಗೋದು ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ ಹೇಳಿ ಸರ್ಕಾರದಿಂದ ಉತ್ತಮವಾದ ಯೋಜನೆಗಳಿರ್ತವೆ, ಇಂಪ್ಲಿಮೆಂಟ್ ಕೊರತೆ ಇಲ್ಲಿ ನಾವು ಕಾರವಾರ DHO ಅವ್ರಿಗೆ ಕೇಳ್ತಾರೆ, ಸರ್ ನೀವು ಒಂದು ಸ್ವಲ್ಪ ಫೋನ್ ಎತ್ತಿ ಜೊತೆಗೆ ಸ್ಪಂದಿಸಿ, ನೀವು ಅದ್ಭುತವಾದ ವ್ಯಕ್ತಿ, ಡೌಟ್ ಇಲ್ಲ. ಆದ್ರೆ ಇಂಥ ವಿಚಾರಗಳು ಬಂದಾಗ ಒಂಚೂರು ಸೀರಿಯಸ್ ಆಗ್ರಿ, ಒಂದಿಷ್ಟು ಸರ್ಪ್ರೈಸ್ ವಿಸಿಟ್ಗಳನ್ನ ನೀವು ಮಾಡಿ, ಇಲ್ಲ ನಿಮ್ಮವರನ್ನ ಕಳಿಸ್ರಿ, ಬರ್ತಾ ಇದೀವಿ ಅಂತ ಹೇಳಿ ಹೇಳ್ಬೇಡಿ. ಎಲ್ಲ ಕಾರ್ಪೆಟ್ ಹಾಕಿ ಕೂಡಿಸೋದಾದ್ರೆ ಏನು ಸಿಗಲ್ಲ. ಸಡನ್ ಆಗಿ ಈಗ ನಾವು ಹೆಂಗೆ ಆಪರೇಷನ್ ಮಾಡ್ತೀವಲ್ಲ ಈ ರೀತಿಯಲ್ಲಿ
ನೀವು ಆಪರೇಷನ್ ಮಾಡಿದ್ರೆ ಸರ್ಕಾರಿ ಸೇವೆ ಉತ್ತಮವಾಗಿರ್ತವೆ. ಈ ಎಪಿಸೋಡನ್ನು ಈಗ ನಾನು ವಿಶೇಷವಾಗಿ ಕಾರವಾರ DHO ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಮಾಡ್ಬೇಕಂತ ಹಾ ಇಂಜೆಕ್ಷನ್ ಅವನು ಮಾಡ್ಬೇಕಣ್ಣ ಯಾರಿಗೂ. ಈಗ ಈ ಮೇಡಮ್ ಇದು ಯಾರ್ಯಾರಿಗೆ ರೊಕ್ಕ ಕೊಟ್ಟೇನ್ರಿ? ಅಲ್ಲಿ ಇಂಜೆಕ್ಷನ್ ಏನ್ ಮಾಡಿದಿರ್ತಾನಲ್ಲ ಸಿದ್ರಿಂಗ ಹಾ ಮಾಡೋಕ್ಕಿಂತ ಮುಂಚೆ ಮಬ್ಬಿಂದ ಹಾ ಅದು ಫಿಕ್ಸ್ 3000 ಅದು ಫಿಕ್ಸ್ 3000. ಹಾ ಆಮೇಲೆ ಅವರೆಲ್ಲ ಕ್ಲೀನಿಂಗ್ ಮಾಡಿದವ್ರು ಅವರೆಲ್ಲ ಮೇಡಮ್ಗಳು ಇವ್ರದು ಇರ್ತಾರಲ್ಲ ಹಾ ನರ್ಸಿಗಳದು ಅವರು 2000 ರೂಪಾಯಿ ತಗೋತಾರೆ ಎಲ್ಲಾರು ಹಂಚ್ಕೊಂಡವ್ರು. ಹಾ ಆಮೇಲೆ ನಾವು ತೋರಿಸಿದ್ದಿರ್ತೀವಲ್ಲ ಮೇಡಮ್ ಹ್ಮ್ ಅವ್ರಿಗೆ ಖುಷಿಲೇ ನಾವೇನಾದ್ರು ಕೊಡೋದು. ಖುಷಿಲ್ಲ ಕೊಡೋದಾತು ಬಿಡ. ಅದ್ರ ಫಿಕ್ಸ್ ಏನ ಫಿಕ್ಸ್ ಎಷ್ಟು ರೇಟ್ ಅಷ್ಟು ರೇಟ್ ಅಂತ ಆ ಸರ್ ಇದ್ರ 10,000 ರೂಪಾಯಿ 1 ರೂಪಾಯಿ ಕಮ್ಮಿ ಇದ್ರು ತಗೊಳ್ಳೋದಿಲ್ಲ. ಆ ಸರ್ ಹಂಗಿಲ್ಲ ಆ ಸರ್ ಹೆಸರು 4 ಹಿಂಗ್ ತಗೋದ ಏನೇನಪ್ಪ ಗೊತ್ತಿಲ್ಲ. ಗೊತ್ತಿಲ್ಲ. ನಾವು ಮೇಡಮ್ ಕಡೆ ತೋರಿಸಿದ್ವಿ ಸಾಯಲಿ ನಮ್ದೆಲ್ಲ ಚಲೋ ಮಾಡಿ ಕಳಿಸಿದ್ರೆ ಸಾಕು ಅನ್ನೋ ಲೆಕ್ಕಕ್ಕೆ. ಹ್ಮ್ ಆಯ್ತು ಆಯ್ತು. ಹಾ ಆಯ್ತು ಇಲ್ಲಿ. ಹಾ ಹಲೋ ಹಲೋ ಸರ್. ಹೇಳಿ. ಹಲೋ ಸರ್ ನಮಸ್ತೆ ಸರ್. ನಮಸ್ತೆ ಹೇಳಿ. ಸರ ನಮ್ಮ ಫ್ರೆಂಡಿಂದು ಅವ್ರ ಮಿಸಸ್ ಡೆಲಿವರಿ ಆಗಿತ್ತು. ಹಾಂ ತಮ್ಮ ಹೆಸರು ಏನಂದ್ರಿ? ಸರ್ ನಮ್ಮ ಹೆಸರು ಲೋಕೇಶ್ ಬಂಡೋಳ್ರಿ ಅಂತ. ಓಕೆ ಓಕೆ ಲೊಕೇಶನ್ ಲಾಸ್ಟ್ ಟೈಮ್ ಒಂದು ಇದಕ್ಕೆ ಕಾಲ್ ಮಾಡಿದ್ರಿ ನೀವು. ಹಾಂ ಸರ್. ಓಕೆ ಹೇಳಿ ಲೊಕೇಶ್. ಇವಾಗ ಜಸ್ಟ್ ನಮ್ಮ ಫ್ರೆಂಡಿಂದು ಮಿಸಸ್ ಡೆಲಿವರಿ ಆಗಿತ್ತು. ಹಾಂ ಎಲ್ಲಿ? ಇಲ್ಲೇ ದಾಂಡೇಲಿ ಸರ್. ದಾಂಡೇಲಿ ಒಳಗೆ. ಓಕೆ. ಹಾಂ ಸರ್ ಹಾಸ್ಪಿಟ್ಲ್. ಸರ್ಕಾರಿ ಆಸ್ಪತ್ರೆನಲ್ಲಿ? ಹಾಂ ಸರ್ ಸರ್ಕಾರಿ ಹಾಸ್ಪಿಟ್ಲ. ಹಾಂ ಅವಂಗೆ ಕಾಲ್ ಮಾಡಿದ್ದೆ ಇವಾಗ ಜಸ್ಟ್. ಹಾಂ ಕಾಲ್ ಮಾಡಿದ ತಕ್ಷಣ ಏನಾಯ್ತಪ್ಪ ಅಂತಂದ್ರೆ ಇಲ್ಲಪ್ಪ ಈಗ ಗಂಡು ಮಗು ಆತ ಅಂತಂದ್ರೆ. ಗಂಡು ಮಗು ಆಯ್ತು ಅಂತ ಹೇಳಿದ್ರು. ಹಾಂ ರೀ ಗಂಡು ಮಗು ಆತ ಅಂತಂದ್ರೆ ಆಯ್ತಪ್ಪ ಸೀಟ್ ಏನು ಕೊಡ್ತಿ ಅಂತ ನಾ ಕೇಳಿದೆ. ಬೇಡ ಕೇಳಿದ್ರ? ಹಾಂ ರೀ. ಹಾಂ ಕೇಳಿದ ಕೂಡಲೇ ಇಲ್ಲಪ್ಪ ಎಲ್ಲ ಇದ್ದು ಬದ್ದಿದ್ದು ಎಲ್ಲ ಬಳಕೆ ಕೊಟ್ಟು ಬಂದೇನಿ ಹಾಂ ಅಂತಂದ್ರೆ. ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ? ಹಾಂ ರೀ ಸರ್ಕಾರಿ ಹಾಸ್ಪಿಟ್ಲ್ನಾಗ ಎಲ್ಲ ಕೊಟ್ಟು ನಾ ಖಾಲಿ ಕೈಯಾಗ ಬಂದೇನಪ್ಪ ಅಂತಂದ್ರೆ. ಯಾಕೆ ಏನು ಚಾರ್ಜಸ್ ಮಾಡಿದ್ರಂತ? ಹಾಂ ಸರ್ ಚಾರ್ಜಸ್ ಅಂತ್ರಿ ಅದಂತ ಇದಂತ. ಯಾಕಂದ್ರೆ ಈಗ ನಮ್ಮ ಬಡವರಿಗೆ ಹಾಸ್ಪಿಟ್ಲ್ಗಳೇ ಇರಂಗಿಲ್ಲ. ಯಾಕಂದ್ರೆ ದುಡ್ಡು ಇದ್ದವ್ರಿಗೆ ಇಷ್ಟ ಹಾಸ್ಪಿಟ್ಲ್ ಅವ. ಓ ಈಗ ನೀವು ಆಡಿಯೋ ಕಳ್ಸಿದ್ರಲ್ಲ ಅದೇನಾ? ಹಾಂ ಸರ್ ಆಡಿಯೋ ಕಳ್ಸೇನಲ್ರಿ ಅದೇ. ಓ ನನಗೆ ಗೊತ್ತಾಗಿಲ್ಲ ಅದು ಏನು ಅಂತ ಹೇಳಿ, ಅದಕ್ಕೆ ನೀವೇ ಕಳ್ಸಿದ್ದಲ್ಲ ಅದು? ಹಾಂ ಸರ್. ಈಗ ನೀವು ನಿಮ್ಮ ಫ್ರೆಂಡ್ ಮಾತಾಡಿದ್ದ ಅದು? ಹಾಂ ಸರ್ ನಾನು ನಮ್ಮ ಫ್ರೆಂಡ್ ಮಾತಾಡಿದ್ದು ಸರ್. ಓಕೆ. ಅವ್ರು ಎಲ್ಲೇ ಒಂದ್ ಕಡೆ ಸ್ವಲ್ಪ ಭಯಗ್ರಸ್ತ ಮನುಷ್ಯ ಇದ್ದಂಗಿದ್ದಾರೆ, ಅಂದ್ರೆ ಹೆದರ್ತಾರ? ಹಾಂ ಸರ್ ಹೆದರ್ತಾರೆ ಅವ್ರು. ಯಾಕಂದ್ರೆ ಅಷ್ಟು ಇದಿರಂಗಿಲ್ಲ, ಹೆದರ್ತಾರೆ. ಯಾಕಂದ್ರೆ ಅವತ್ತೇ ದುಡ್ದು ಅವತ್ತೇ ತಿನ್ನೋರು ಅವ್ರು. ಎಷ್ಟು ಈಗ ಸುಮಾರು ಅದನ್ನ ಕೇಳೋದಾದ್ರೆ 10,000 ಮೇಲೆ ಖರ್ಚು ಮಾಡ್ಯಾರ ನಂಗೆ ಹೇಳಿದಾರೆ ಈಗ ಹೊರದ? ಜಾಸ್ತಿ ಹೋಗಿದೆ ಸರ್, ಅದು ಜಾಸ್ತಿ ಹೋಗೈತೆ. ಆದ್ರೆ ನಮ್ಮ ಮುಂದೆ ಬಾಯ್ ಬಿಡಾತಿಲ್ಲ ನಾವು, ಹೆದರ್ತಾ ಇದ್ದಾನೆ. ಹಾಂ ಈಗ ಅಲ್ಲಿ ಅಲ್ಲಿ ಯಾರು ಅವ್ರ ಮೊದ್ಲೇ ಇಷ್ಟು ಭಯ ಪಡ್ತಾರಂದ್ರೆ ಅವ್ರು ಹೇಳೋರಿಲ್ಲ ಕೇಳೋರಿಲ್ಲ ನಂಗೆ ಆಗ್ಬಿಡೋದು ಪಾಪ. ಹಾಂ ಸರ್ ಅವ್ರ ಪರವಾಗಿ ನೀವು ದನಿ ಎತ್ತಾ ಇದ್ದೀರಿ ಈಗ? ಹಾಂ ಸರ್. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಸರ್, ಈಗ ಒಂದು ಪೇಷಂಟ್ನ ಹಾಸ್ಪಿಟ್ಲ್ನಾಗ ಹಾಕಿರ್ತೇವೆ ಸರ್. ಹೌದೌದು. ಅವ್ರ ಜೊತೆ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಕತ್ರ ಆ ಪೇಷಂಟ್ ಅಲರ್ಜಿ ಮಾಡ್ತಾರೆ. ಅಲರ್ಜಿ ಅಂದ್ರೆ ಚಂದಂಗೆ ಕೇರ್ ಮಾಡಂಗಿಲ್ಲ. ಹೌದು. ಓಹೋ. ಆ ತೊಂದ್ರೆ ಸಂಬಂಧ ಇವ್ರು ಏನ್ ಮಾಡ್ತಾರಂದ್ರೆ ಅವ್ರು ಕೇಳಿದಷ್ಟು ಕೊಟ್ಟು ಸುಮ್ಮನೆ ಬಂದ್ಬಿಡ್ತಾರೆ. ಓಕೆ ಓಕೆ ಓಕೆ. ಈ ಸಮಸ್ಯೆ ಎಲ್ಲಾ ಕಡೆ ಈ ಸಮಸ್ಯೆನೇ ನಡೆಯುತ್ತೆ ಸರ್. ಓಕೆ. ಈಗ ವಿಶೇಷವಾಗಿ ದಾಂಡೇಲಿ ಅಂದ್ರೆ ಈಗ ಇದ್ರದ್ದು ಉತ್ತರ ಕರ್ನಾಟಕದಲ್ಲಿ? ಹಾ ಸರ್ ಕಾರವಾರ ಡಿಸ್ಟಿಕ್. ಕಾರವಾರ ಬರ್ತದೆ, ಅಲ್ಲಿ DHO ಅವರಿಗೆ ಸಂಬಂಧ ಪಡುತ್ತಿದ್ದು. ಹಾ ಸರ್. ಇದು ಹಳ್ಳಾವರ, ಹಳ್ಯಾಳ, ಅದೇ ಅದೇ ದಾಂಡೇಲಿ ಇವೆಲ್ಲ ಉತ್ತರ ಕನ್ನಡ ಜಿಲ್ಲೆನ ಬರ್ತಾವೆ ಸರ್. ಓಕೆ ಓಕೆ. ಈಗ ಅವ್ರಿಗಾಗಿ ಸುಮಾರು ಕಳ್ಕೊಂಡಿದ್ದಾರೆ. ಈಗ ಆಡಿಯೋ ಕೇಳ್ತಾ ಇದ್ರೆ ಹಾ ಸರ್. ಸೊ ಈ ರೀತಿ ಆಗಬಾರ್ದು ಅಂತ ಹೇಳಿ ಒಂದು ಕಳಕಳಿಯಿಂದ ಫೋನ್ ಮಾಡಿದ್ರಿ ನೀವು? ಹಾ ಸರ್. ಯಾಕಂದ್ರೆ ಯಾಕಂದ್ರೆ ನಿಮ್ ಮ್ಯಾಗ ಅಭಿಮಾನ ಇಟ್ಟೇವೆ. ಯಾಕಂದ್ರೆ ನಮ್ಮವ್ರಪ್ಪ, ಯಾಕಂದ್ರೆ ಒಂದು ಅಭಿಮಾನ ಐತಿ ಸರ್ ಅದು. ಯಾಕಂದ್ರೆ ನಾವ್ ಏನೋ ಒಂದು ಕಾಲ್ ಮಾಡಿದ್ರೆ ನಮಗ್ ಸ್ಪಂದಿಸ್ತೀರಿ ಅನ್ನೋ ಧೈರ್ಯ ಐತ್ರಿ ನಮಗೆ. ಥ್ಯಾಂಕ್ ಯು. ಗರಡಾಡಿ ಯಾವಾಗ್ಲೂ ಈ ರೀತಿ ಇರೋದ್ರಿಂದನೇ ಸ್ವಲ್ಪ ಈಗ ಉತ್ತರ ಕರ್ನಾಟಕದಲ್ಲಿ ಹಾ ಸರ್ ವಿಶೇಷವಾಗಿ ನಮ್ಮ ನೆನೆಸ್ತಾರೆ. ಸರ್ ಈಗ ನಿಮ್ಗೊಂದು ಅವಕಾಶ ಕೂಡ ಇದೆ ಲೋಕೇಶ್ ಅವ್ರೆ.
ಹಾ ಸರ್. ಈ ಮೂಲಕ ನೀವು ಈಗ ಯಾಕಂದ್ರೆ ಇದು ಸರ್ಕಾರಿ ಆಸ್ಪತ್ರೆ, ಅದು ಈಗ DHO ಕಾರವಾರಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಹಾ ಸರ್. ಅವರಿಗೆ ನಮ್ಮ ವಾಹಿನಿ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್ ಅವರು ನಮ್ಮ ವಾಹಿನಿ ಮೂಲಕ ಏನ್ ಅಂತಂದಿಲ್ಲ ಸರ್. ಜನರು ಯಾಕಂದ್ರೆ ಯಾವ ಪೊಸಿಷನ್ ಹೆಂಗ್ ಇರ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ದುಡ್ಡು ಇರೋರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿರ್ತಾರ. ಈಗ ದುಡ್ಡು ಇಲ್ದವ್ರಂತೂ ಸರ್ಕಾರಿ ಹಾಸ್ಪಿಟ್ಲಿಗೆ ಬರಬೇಕಲ್ರಿ, ಅನಿವಾರ್ಯ. ಅಂತವ್ರಿಗೆ ಒಂದ್ ಸ್ವಲ್ಪ ದುಡ್ಡದು ಇಸ್ಕೊಳಂಗ ನೋಡಿದ್ರೆ ನಮಗೊಂದು ಹೆಮ್ಮೆ ಅನಿಸ್ತೈತಲ್ರಿ. ಮಾಡಿದ್ದಕ್ಕೆ ಒಂದು ಸಾರ್ಥಕ ಅನ್ನೋದು ಇರ್ತೈತಿ ಅಷ್ಟೇ. ಈಗ ಅವ್ರ ಸಂಬಳ ಸರ್ಕಾರ ಕೊಡೋ ಮುಂದ್ ಮತ್ತೆ ಇದನ್ನ ಯಾಕೆ ತಗೋತಾರೆ ಮತ್ತೆ ಎಕ್ಸ್ಟ್ರಾ ಅಂತ ನೀವು ಕೇಳ್ತಿದ್ರಿ ಈಗ? ಹಾ ಸರ್, ಯಾಕಂದ್ರೆ ಈಗ ಅವ್ರು ಕೊಡಂಗಿಲ್ಲ ಅಂದ್ರೆ ಬೇಕಾದ್ರೆ ನಮ್ ಕಡೆದಿಂದ ಎಬಿಸಿ ನಾವು ಇಷ್ಟ ಅಂತ ಫಂಡ್ ತಿಂಗಳ ಬೇಕಾದ್ರೆ ಫಂಡ್ ಕೊಡ್ತೇವೆ. ಎಲ್ಲಾರು ಕಲೆಕ್ಟ್ ಮಾಡ್ಕೊಂಡು ಬೇಕಾದ್ರೆ ಅದೇನಿಲ್ರಿ, ನಮ್ಮದ ಅಭ್ಯಂತರ ಏನಲ್ರಿ. ಅವ್ರ ಬೇಕಾ ಹಂಗ ಹೇಳ್ರಿ, ಬೇಕಾದ್ರೆ ನಾವ್ ಬೇಕಾದ್ರೆ ತಿಂಗಳ ನಮ್ ಹುಡುಗರ್ಗ ನಾವ್ ಬೇಕಾದ್ರೆ ಕೂಲಿನಾನೇ ಮಾಡುವಲ್ರಿ. ಯಾಕಂದ್ರೆ ತಿಂಗಳ ಅವ್ರಿಗೆ ಅಮೌಂಟ್ ಕೊಡ್ತೇವೆ ನಮ್ ಕಡೆದಿಂದ. ಓಕೆ, ನೀವು ಅಲ್ಲಿ ಬಡವ್ರ ರಕ್ತ ಹೀರ್ಬಾಡ್ರಿ ಅಂತ ಹೇಳ್ತೀರಿ? ಹಾ ಸರ್, ಯಾಕಂದ್ರೆ ಇನ್ನೊಬ್ರಿ ಯಾಕಂದ್ರೆ ಈಗ ನೋಡ್ರಿ 200 ರೂಪಾಯಿ, ಯಾಕಂದ್ರೆ ಹಳ್ಳಿ 200 ರೂಪಾಯಿ ಬೆಳಿಗ್ಗಿಂದ ಸಂಜೆ ಮಟ್ಟ ದುಡಿಯಾಕ ಹೋಗಿರ್ತಾರೆ. ಈಗ 10,000 ಗಟ್ಲೆ ಅಲ್ಲಿ ಹಾಸ್ಪಿಟ್ಲಿಗೆ ಕೊಟ್ಟು ಬಂದ್ರೆ ಅವ್ನ ಮನಿ ಜೀವನ ಏನ್ ಮಾಡೋದು ಸರ್? ಈಗ ಸಾಲ ಸೌಲ ಮಾಡ್ತಾರ ಮತ್ತೆ ಬಡ್ಡಿ ಕಟ್ಲಾರ್ದ ಓಡಾಡ್ತಾರ ಮತ್ತೆ. ಅದು ಸರ್ ಬಡ್ಡಿ 10 ಬಡ್ಡಿ 20 ಬಡ್ಡಿ ಸರ್, ಚಕ್ರ ಬಡ್ಡಿ. ಓಕೆ ಓಕೆ ಓಕೆ. ಎಲ್ಲ ಒಂದ್ ಕಡೆ ಈಗ ನೀವು ನಿಮ್ ಫ್ರೆಂಡ್ ಪರವಾಗಿ ನಿಜವಾಗ್ಲೂ ಖುಷಿ ಅನಿಸ್ತು ಲೊಕೇಶನ್, ನಿಮ್ ಸಾಮಾಜಿಕ ಕಳಕಳಿ ಇದೆ ಸರ. ನಮ್ ಕಡೆಯಿಂದ ಎಷ್ಟಾಗುತ್ತಲ್ಲ ಅಷ್ಟೇ ಹೆಲ್ಪ್ ಮಾಡ್ಬೇಕಲ್ಲ ಸರ್. ಖಂಡಿತ ಖಂಡಿತ. ಯಾರಿಗೆ ಒಂದಾಗ್ಲಿ. ಇಲ್ಲ, ನಾನು ಇದನ್ನ ಪ್ರಸಾರ ಮಾಡ್ತೀನಿ. ಈಗ DHO ಅವ್ರಿಗೂ ಈ ಗಮನ ತಗೊಂಡ್ಬರ್ತೀನಿ. ಹಾ ಸರ್. ನೆಕ್ಸ್ಟ್ ಈ ರೀತಿ ಆಗ್ಲಾರ್ದಂಗ್ ನೋಡ್ಕೊಳ್ಳೋಣ ಅಂತ. ಓಕೆ ಸರ್. ಓಕೆ ಸರ್. ಧನ್ಯವಾದ ಲೋಕೇಶ್, ಮಾತಾಡ್ಲಿಕ್ಕೆ. ಓಕೆ ಸರ್. ಓಕೆ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.